ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಭರತವಳ್ಳಿ ಗ್ರಾಮದ ಸುಮಾರು 50ಕ್ಕೂ ಹೆಚ್ಚು ಕೃಷಿಕರು ಸೇರಿ ಸಾವಯವ ಕೃಷಿ ಪದ್ಧತಿಯನ್ನು ಪ್ರಚುರಪಡಿಸಲು ಪುಣ್ಯಭೂಮಿ ಸಂಸ್ಥೆ ಆರಂಭಿಸಿ ಹಲವು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಎರಡು 2004ರಲ್ಲಿ ಆರಂಭವಾದ ಪುಣ್ಯಭೂಮಿ ಸಂಸ್ಥೆ ಮಿತ ನೀರಿನಿಂದ ಗಿಡಗಳ ಪೋಷಣೆ, 100ಕ್ಕೂ ಹೆಚ್ಚು ಬಗೆಯ ಗಿಡ, ಮರ, ಗೆಡ್ಡೆಗೆಣಸು, ಹಣ್ಣು ಮತ್ತು ಔಷಧೀಯ ಸಸ್ಯ ಸಂಕುಲವನ್ನು 1.5 ಎಕರೆ ಜಾಗದಲ್ಲಿ ಬೆಳೆಯುವ ಕಾರ್ಯ ನಡೆಸುತ್ತಿದೆ. ಜೊತೆಗೆ ಮಳೆ ನೀರಿನ ಸಂರಕ್ಷಣೆ ಹಾಗೂ ಜೈವಿಕ ಕೃಷಿ ಅಳವಡಿಸಿಕೊಂಡು ಅದನ್ನು ಸದಸ್ಯರು ಮತ್ತು ರೈತರಲ್ಲಿ ಪ್ರಚುರಪಡಿಸುವ ಕೆಲಸದಲ್ಲಿ ನಿರತವಾಗಿದೆ. ಬೇಸಿಗೆಯಲ್ಲಿ ನೀರಿನ ಕೊರತೆಯಿಂದ ಸಣ್ಣ ಸಸಿಗಳನ್ನು ಉಳಿಸಿ ಬೆಳೆಸುವ ಕಾಯಕದಲ್ಲಿ ಪುಣ್ಯಭೂಮಿ ಸಂಸ್ಥೆ ನಿರತವಾಗಿದ್ದು, ಗಿಡಗಳ ಬುಡದಲ್ಲಿ 100 ನೀರಿನ ಬಾಟಲ್, ಕ್ಯಾನ್ಗಳನ್ನು ಇಡಲಾಗಿದೆ. ಅವುಗಳಿಗೆ ಸಣ್ಣ ರಂಧ್ರ ಮಾಡಿ ಗಿಡಗಳ ಬೇರುಗಳಿಗೆ ನೀರು ಉಣಿಸುವ ಕೆಲಸವನ್ನು ಮಾಡಲಾಗುತ್ತಿದೆ. ದೂರದರ್ಶನದೊಂದಿಗೆ ಪುಣ್ಯಭೂಮಿ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ವಿಜಯ್ ಅಂಗಡಿ 2004ರಲ್ಲಿ ಸ್ಥಾಪನೆಗೊಂಡ ಪುಣ್ಯಭೂಮಿ ಸಂಸ್ಥೆ ಮೂಲಕ ಸಾವಯವ ಕೃಷಿ ಪದ್ಧತಿಯನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಸಂಸ್ಥೆ ಬೆಳೆಯುವುದಕ್ಕಿಂತ ಹೆಚ್ಚಾಗಿ ಸದಸ್ಯರು ಬೆಳೆಯಬೇಕು ಎಂಬ ಆಶಯ ನಮ್ಮದು. ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದೇವೆ. ಇರುವ 1.5 ಎಕರೆ ಜಮೀನಿನಲ್ಲಿ ವೈವಿಧ್ಯಮಯ ಕೃಷಿ ಮಾಡಲಾಗುತ್ತಿದೆ ಎಂದರು. ಎಲ್ಲರೂ ಬದುಕಿದಂಗೆ ನಾವು ಬದುಕೋದು ಏನು ದೊಡ್ಡ ಕಷ್ಟದ ವಿಷಯ ಅಲ್ಲ. ಆದ್ರೆ ಸ್ವಲ್ಪ ಭಿನ್ನವಾಗಿರ್ಬೇಕಂತ ಅನ್ಕೊಂಡು ಇಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದಿಲ್ಲ, ಔಷಧಿಗಳನ್ನ ಸಿಂಪಡಣೆ ಮಾಡೋದಿಲ್ಲ, ಇಲ್ಲಿ ಕೊಳವೆ ಬಾವಿ ಇಲ್ಲ, ಪಂಪ್ ಸೆಟ್ ಇಲ್ಲ, ಆಮೇಲೆ ವಿದ್ಯುತ್ತಿನ ಮೇಲೆ ಹೆಚ್ಚು ಅವಲಂಬನೆನೇ ಇಲ್ಲ, ಇಂಧನ ಅಡಿಗೆಗೆ ಇಂಧನವನ್ನ ಬಳಸೋದಿಲ್ಲ. ಹೀಗೆ ಆಮೇಲೆ ಆಳುಕಾಳುಗಳ ಮೇಲೆ ಅವಲಂಬನೆಯನ್ನು ಬಹಳ ಕಡಿಮೆ. ನಾವೇ ಕೆಲಸಗಳನ್ನ ಮಾಡಿಕೊಂಡು ಇದನ್ನ ಅಭಿವೃದ್ಧಿ ಪಡಿಸಿದೀವಿ. ರೈತರಾದ ಕವಿತಾ ಮಾಲತೇಶ್ ಕಳೆದ 6 ವರ್ಷಗಳಿಂದ ಪುಣ್ಯಭೂಮಿ ಸಂಸ್ಥೆಯ ಸಂಪರ್ಕದಲ್ಲಿದ್ದು, ಮಳೆ ನೀರು ಕೊಯ್ಲು ಸೇರಿದಂತೆ ಹಲವು ಉಪಕ್ರಮಗಳನ್ನು ತಾವು ಅಳವಡಿಸಿಕೊಂಡಿರುವುದಾಗಿ ಹೇಳಿದರು. ಪುಣ್ಯಭೂಮಿ ಬರ್ತಾನೆ ಎಷ್ಟು ಇಲ್ಲಿ ಪ್ರತಿಯೊಂದು ನೋಡ್ತಾ ವಿಶೇಷ ಅನ್ಸತ್ತೆ. ಗೇಟ್ಗೆ ಕೇಸರಿ ಬಿಳಿ ಹಸಿರು ಇದೆ. ಆಮೇಲೆ ಪ್ರತಿಯೊಂದು ನಾವ್ ಏನ್ ಮನೆ ಒಳಗೆ ವೇಸ್ಟ್ ಅಂತ ಅನ್ಕೊಂಡಿರ್ತೀವೋ ಅದೆಲ್ಲದನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ. ನಿವೃತ್ತ ಶಿಕ್ಷಕ ಗಿಡ್ಡೇಗೌಡ 2004ರಿಂದ ಪುಣ್ಯಭೂಮಿ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿದ್ದು, ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಗ್ರಾಮಗಳಿಗೆ ಭೇಟಿ ನೀಡಿ ಸಾವಯವ ಕೃಷಿ ಉತ್ತೇಜನಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಆಸಕ್ತಿ ಇತ್ತು. ಆ ನಿಟ್ಟಿನಲ್ಲಿ ನಾವು ಎಲ್ಲಾ ರೈತರನ್ನು ಕೂಡಿಸಿ ಯಾರಿಗೆ ಆಸಕ್ತಿ ಇದೆ ಸಾವಯವ ಕೃಷಿನಲ್ಲಿ ಅವರನ್ನ ಇದರಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಜೊತೆಗೆ ಈ ಸಂಸ್ಥೆಯ ಸಂಪರ್ಕಕ್ಕೆ ಬಂದಾದ್ಮೇಲೆ ನಾನು ತುಂಬಾ ಬೆಳೆದಿದ್ದೇನೆ. ಪುಣ್ಯಭೂಮಿ ಸಂಸ್ಥೆಯ ದೊಡ್ಡ ವೀರೇಗೌಡ ಸಾವಯವ ಆಹಾರ ಸೇವನೆಯಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಈಗಲೂ ಈ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುತ್ತಿದೆ ಎಂದರು. ಇವತ್ತ ತುಂಬಾ ಜನ ನಮ್ಮ ಜಿಲ್ಲೆಯಲ್ಲಿ ಅವರ ಹೆಸರು ಹೇಳಿಕೊಂಡು ಜೀವನ ಮಾಡ್ತಕ್ಕಂತ ಆರಂಭದಲ್ಲಿ ಬದುಕೋದಕ್ಕೋಸ್ಕರ ಅವರು ಬೇರೆ ಉದ್ದೇಶಕ್ಕೋಸ್ಕರ ಅಲ್ಲ ಅಂತ ಅವ್ರ ಕಾಲ ಮೇಲೆ ಅವ್ರು ನಿಲ್ಲ ಅಂತ ಶಕ್ತಿ ತೋರಿಸ್ಕೊಟ್ಟಿದ್ದಾರೆ. ರೈತ ಹಾಲಪ್ಪ, ನಮ್ಮದು ಅವಿಭಕ್ತ ಕುಟುಂಬ. ನಾವು 18 ಮಂದಿ ಸದಸ್ಯರಿದ್ದೇವೆ. ತಮ್ಮ 30 ಎಕರೆ ಜಾಗದಲ್ಲಿ ವಿವಿಧ ಕೃಷಿ ಉತ್ಪನ್ನಗಳನ್ನು ಬೆಳೆಯಲಾಗುತ್ತಿದೆ. ಜೊತೆಗೆ ಸಾವಯವ ಕೃಷಿಗೂ ಒತ್ತು ನೀಡಲಾಗುತ್ತಿದೆ. ಇದಕ್ಕೆ ಪುಣ್ಯಭೂಮಿ ಸಂಸ್ಥೆಯೇ ಕಾರಣ ಎಂದು ಹೇಳಿದರು. ಕೃಷಿಗೆ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಟ್ಟು ಪರಿಚಯವನ್ನು ಮಾಡಿಸಿ ಹಲವಾರು ತೋಟಗಳಿಗೆ ಕರ್ಕೊಂಡೋಗಿ ನಮಗೆಲ್ಲ ಯಾರು ಏನೇನು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಪರಿಚಯವನ್ನು ಮಾಡಿಸ್ಕೊಟ್ಟಂತವರು ವಿಜಯ ಅಂಗಡಿಯವರು. ಪುಣ್ಯಭೂಮಿ ಎಂಬತಕ್ಕಂಥದ್ದು ಹೆಸರೇ ನಮಗೆ ಹೇಳ್ತದೆ, ಅದೊಂದು ಪುಣ್ಯದ ಸ್ಥಳ ಅಂತ. ಆದ್ರಿಂದ ಈ ಒಂದು ಜಾಗದಲ್ಲಿ ಬಂದು ಕೆಲಸ ಮಾಡ್ಲಿಕ್ಕೆ ಒಂದು ರೀತಿ ಹೆಮ್ಮೆ ಅನ್ಸುತ್ತೆ. ಒಟ್ಟಾರೆ ಪುಣ್ಯಭೂಮಿ ಸಂಸ್ಥೆ ಸಾವಯವ ಕೃಷಿಗೆ ಉತ್ತೇಜನ ನೀಡುವ ಜೊತೆಗೆ ಬೇಸಿಗೆಯ ಬೇಗೆಯಲ್ಲೂ ಗಿಡ ಮರಗಳನ್ನು ರಕ್ಷಿಸಿ ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡುತ್ತಿರುವುದು ಮಾದರಿಯಾಗಿದೆ.